PMC ಕನ್ನಡ ವೀಕ್ಷಕರಿಗೆಲ್ಲರಿಗೂ ಕೂಡ ನನ್ನ ವಂದನೆಗಳು. ನನ್ನ ಹೆಸರು ಅನಿತಾ. ಮೊದಲನೇದಾಗಿ ಈ ಪಾಕಶಾಸ್ತ್ರದ ಬಗ್ಗೆ ತಿಳಿಸಿರುವ ಪತ್ರಿಜಿರವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅವರಿಂದನೇ ಈ ಶಾಸ್ತ್ರ ಏನು, ಅಡುಗೆಗೂ ಸಹ ಒಂದು ಶಾಸ್ತ್ರ ಇರುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಅಂದಿನಿಂದ ನಾನು ಎಷ್ಟೋ ಪ್ರಯೋಗಗಳು ಮಾಡಿದ್ದೀನಿ. ಪತ್ರಿಜಿಯವರ ಅಡುಗೆಗಳನ್ನೆಲ್ಲ ನಾನು ಪ್ರತಿ ದಿವಸ ಮಾಡ್ತೀವಿ. ಸೊ ಹಾಗೆ ಇವತ್ತು ನಾವು ನಿರ್ವಾಣ ಫುಡ್ಸ್ನಲ್ಲಿ ಕಲ್ತಿರುವ ಒಂದು ಹೊಸ ಐಟಮೇ ಉದ್ದಿನಬೇಳೆಯ ಲಡ್ಡು. ಸೊ ಉದ್ದಿನಬೇಳೆ ಅಂದ್ರೇ ತುಂಬ ಹೆಲ್ತ್ಗೆ ತುಂಬ ಪ್ರೋಟೀನ್ ಫುಡ್, ತುಂಬ ಹೆಲ್ದಿ ಪ್ರೋಟೀನಸ್ ಫುಡ್ ಅದು. ಸೊ ಯಾರಿಗಾದರೂ ಸಹ ಅದು ಈ ಉದ್ದಿನಬೇಳೆ ಲಡ್ಡು ಮಾಡ್ಕೊಳ್ಳೋದು ತುಂಬ ಸುಲಭ, ಆದರೆ ತುಂಬ ಅದು ಹೆಲ್ದಿ ಫುಡ್. ಮಕ್ಕಳಿಗೆ ಸಹ ನಾವು ಪ್ರತಿ ದಿವಸ ಒಂದೊಂದು ಲಡ್ಡು ಕೊಡ್ಬೋದು. ಅದು ತುಂಬ ಹೆಲ್ತ್ ಇನ್ಕ್ರೀಸ್ ಆಗುತ್ತೆ. ಯಾರಾದರೂ ವೀಕ್ ಇದ್ದಾರೆ, ಬ್ಲಡ್ ಇಲ್ಲ, ಈ ಥರ ಹೇಳ್ತಾ ಇರುವಾಗಲೂ ಕೂಡ ಒಂದು ಲಡ್ಡು ನಾವು ದಿನಕ್ಕೆ ಒಂದು ತಿಂದರೂ ಸಾಕು, ತುಂಬಾ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಡೆಲಿವರಿ ಆದಮೇಲೆ ಇನ್ನೂ ಸ್ಟ್ರೆಂತ್ ಬೇಕು ಅನ್ನೋವಾಗ ಕೂಡ ಈ ಉದ್ದಿನಬೇಳೆಯ ಲಡ್ಡುವನ್ನು ನಾವು ಮಾಡಿಕೊಂಡು ದಿನಕ್ಕೆ ಒಂದು ತಿನ್ಬೋದು. ಅದರಲ್ಲಿ ನಾವು ತುಪ್ಪ ಕೂಡ ಸೇರಿಸ್ತೀವಿ. ಸೊ ಹಾಗಾಗಿ ಅದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ತುಂಬ ನ್ಯೂಟ್ರಿಷಿಯಸ್ ಫುಡ್ ಸ್ನೇಹಿತರೆ, ಇದನ್ನು ಖಂಡಿತ ಮಿಸ್ ಮಾಡಬೇಡಿ. ನಿಮ್ಮ ಮಕ್ಕಳಿಗೂ ಹಾಗೆ ನೀವು ಕೂಡ ಈ ಉದ್ದಿನಬೇಳೆಯ ಲಡ್ಡುವನ್ನು ಎಂಜಾಯ್ ಮಾಡಿ. PMC ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು, ವಂದನೆಗಳು, ಸ್ವಾಗತ ಸುಸ್ವಾಗತ. ನಮ್ಮ ಹೆಸರು ವಿಜಯಲಕ್ಷ್ಮಿ ಉಪ್ಪಲೂರಿ. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಅನಿತಾ. ನನ್ನ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿರವರಿಗೆ ನನ್ನ ವಂದನೆಗಳು. ಎಲ್ಲರಿಗೂ ನಿರ್ವಾಣ ಫುಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ಹೊಸ ಐಟಮ್ನ ನಾವು ಕಲಿಯೋಣ. ಸೊ ಬನ್ನಿ ಸ್ನೇಹಿತರೆ. ಇವತ್ತು ನಾವು ನಿರ್ವಾಣ ಫುಡ್ಸ್ನಲ್ಲಿ ಒಂದು ಹೊಸ ಸ್ವೀಟನ್ನು ಕಲಿಯೋಣ ಸ್ನೇಹಿತರೆ. ಇದು ನಾವು ಉದ್ದಿನ ಬೇಳೆಯಿಂದ ಮಾಡ್ತೀವಿ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾರಾದರೂ ವೀಕ್ ಇದ್ದಾರೆ, ಇನ್ನು ಸ್ಟ್ರೆಂತ್ ಬೇಕು, ಹಾಗೆಯೇ ಗರ್ಭಿಣಿ ಸ್ತ್ರೀಯರಿಗೆ, ಮತ್ತು ಡೆಲಿವರಿ ಆದಮೇಲೆ ಆ ಸ್ಟ್ರೆಂತ್ ಮತ್ತೆ ಬರಲಿಕ್ಕೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಸ್ವೀಟ್ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇದು ತುಂಬ ಈಸಿ ಕೂಡ ಮಾಡ್ಕೊಳ್ಳೋ ವಿಧಾನ ಕೂಡ ತುಂಬ ಈಸಿ. ಸೊ ಬನ್ನಿ ಸ್ನೇಹಿತರೆ, ಈ ಒಂದು ಸ್ವೀಟ್ನ ಕಲಿಯೋಣ ಇವತ್ತು. ಉದ್ದಿನಬೇಳೆಯಿಂದ ಮಾಡೋ ಲಡ್ಡುಗೆ ಬೇಕಾಗಿರೋ ಪದಾರ್ಥಗಳು: ಉದ್ದಿನಬೇಳೆ, ಇದು ಸಿಪ್ಪೆ ಇದೆ, ಸಿಪ್ಪೆ ಹಾಗೆ ಇಟ್ಕೋಬೇಕು. ಸಿಪ್ಪೆ ಇರುವ ಉದ್ದಿನಬೇಳೆ, ಹಾಗೆಯೇ ಶುಗರ್, ಇಲ್ಲ ಅಂದರೆ ಇದು ಕಲ್ಸಕ್ಕರೆ ಪುಡಿ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಸಿಹಿಗೋಸ್ಕರ, ತುಪ್ಪ ಮತ್ತು ಯಾಲಕ್ಕಿ ಪೌಡರ್. ಸೊ ಇಷ್ಟೇ ಬೇಕಾಗಿರೋ ಪದಾರ್ಥಗಳು. ಸೊ ಈಗ ಮಾಡೋ ವಿಧಾನವನ್ನು ಕಲಿಯೋಣ. ಸೊ ಮೊದಲು ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಈಗ ಉದ್ದಿನಬೇಳೆಯನ್ನು ನಾವು ಚೆನ್ನಾಗಿ ಹುರಿದುಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಅದು ಸ್ವಲ್ಪ ಬ್ರೌನಿಷ್ ಕಲರ್ ಆಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೈ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ಗೆ ಅದು ಬರ್ತಾ ಇದೆ. ಒಳ್ಳೆ ಅರೋಮಾ ಬರುತ್ತೆ ಅದು ಫ್ರೈ ಆದಮೇಲೆ. ಸೊ ಅಲ್ಲಿವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಇದು ತಂಪಾದಮೇಲೆ ನಾವು ಎಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೀವೋ ಅಷ್ಟೇ ನಾವು ಸಕ್ಕರೆಯನ್ನು ಕೂಡ ತಗೋಬೇಕು. ಈಗ ನಾವು 2 ಗ್ಲಾಸ್ ಅಷ್ಟು ನಾವು ಉದ್ದಿನಬೇಳೆಯನ್ನು ತಗೊಂಡಿದ್ದೀವಿ, ಸಿಪ್ಪೆ ಇರುವ ಉದ್ದಿನಬೇಳೆ. ಈಗ ಇದು ತಂಪಾಗಿದೆ. ಸೊ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಒಂದನ್ನೇ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ.
ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಸ್ವೀಟ್ ನೋಡಿಕೊಂಡು ಸೇರಿಸ್ಕೋಬೇಕು. ಎಕ್ಸಾಕ್ಟ್ಲಿ ಹಾಫ್ ಫಸ್ಟು ಸೇರಿಸ್ಕೊಳ್ಳೋಣ. ಸ್ಪೂನಷ್ಟು ಯಾಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀವಿ. ಅಷ್ಟೇ ಕ್ವಾಂಟಿಟಿ ನಾವು ಶುಗರು ಇಲ್ಲ ಅಂದರೆ ಕಲ್ಸಕ್ಕೆ ಸೇರಿಸ್ಕೊಂಡಿದ್ದೀವಿ. ಈ ಪುಡಿಯನ್ನು ನಾವು ಒಂದು ಬೌಲ್ಗೆ ತಗೊಳ್ಳೋಣ. ಈ ಪುಡಿ ಎಷ್ಟು ದಿವಸ ಆದರೂ ನಾವು ಇಟ್ಕೋಬೋದು, ಏನೂ ಆಗಲ್ಲ. ಸೊ ಈ ಪುಡಿನ ನಾವು ರೆಡಿಯಾಗಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ತುಪ್ಪ ಹಾಕಿ ಉಂಡೆ ಥರ ಮಾಡ್ಕೋಬೇಕು. ಈಗ ಪುಡಿ ರೆಡಿ ಆಗಿದೆ ಸ್ನೇಹಿತರೆ, ಉದ್ದಿನ ಬೇಳೆಯಿಂದ ಪುಡಿ. ಈಗ ಇದಕ್ಕೆ ತುಪ್ಪ ಸೇರಿಸ್ಕೊಂಡು ನಾವು ಉಂಡೆ ಥರ ಮಾಡ್ಕೊಳ್ಳೋಣ. ತುಪ್ಪ ಸಾಕಾಗಿಲ್ಲ ಅಂದಾಗ ನಾವು ಅವಾಗವಾಗ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಉಂಡೆ ಥರ ಮಾಡ್ಕೊಳ್ಳೋಣ. ಉದ್ದಿನ ಬೇಳೆಯಿಂದ ಲಡ್ಡು ರೆಡಿಯಾಗಿದೆ ಸ್ನೇಹಿತರೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಸಿಪ್ಪೆ ಇರೋದು ಉದ್ದಿನ ಬೇಳೆ ತಗೊಂಡಿದ್ದೀವಿ, ಅದಕ್ಕೆ ಈ ಕಲರ್ ಬಂದಿದೆ. ನಾವು ಬೇಕಂದರೆ ಸಿಪ್ಪೆ ಇಲ್ಲದೇ ಇರೋದು ಕೂಡ ತಗೋಬೋದು. ಬಟ್ ಸಿಪ್ಪೆ ಇದ್ದಾಗ ಅದರಲ್ಲಿ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ. ಸೊ ದಿನಕ್ಕೆ ಇದು ಒಂದು ತಿಂದರೆ ತುಂಬ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ಮಕ್ಕಳಿಗೂ ಸಹ ಇದು ಕೊಡ್ಬೋದು ಸ್ನೇಹಿತರೆ. ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಇದು ತಗೋಬೋದು. ಸೊ ಇದು ತಿಂದು ಇದು ಮಾಡಿ ನೀವು ಹೇಗಿದೆ ಅನ್ನೋದು ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮ್ಮ ನಿರ್ವಾಣ ಫುಡ್ಸ್ಗೆ ತಿಳಿಸಿ. ಮತ್ತೊಂದು ಹೊಸ ಐಟಮ್ನೊಂದಿಗೆ ಮತ್ತೆ ನಾವು ನಿರ್ವಾಣ ಫುಡ್ಸ್ನಲ್ಲಿ ಬರೋ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.